ಹಾಯ್, ನಮಸ್ಕಾರ ಎಲ್ರಿಗೂ. ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಖಾರ ಪೊಂಗಲ್. ತುಂಬಾನೇ ರುಚಿಯಾದಂತ ಒಂದು ಖಾರ ಪೊಂಗಲ್ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಬೆಳಗ್ಗೆ ಬಿಸಿ ಬಿಸಿ ತಿಂತಾ ಇದ್ರೆ ತಿಂಡಿಗೆ ಸಕ್ಕತ್ತಾಗಿರುತ್ತೆ. ತುಂಬಾನೇ ರುಚಿಯಾದಂತ ಮತ್ತೆ ಹಾಗೆ ಹೆಲ್ದಿ ಆದಂತ ಅಂದ್ರೆ ಆರೋಗ್ಯಕರವಾದಂತ ಒಂದು ಖಾರ ಪೊಂಗಲ್ನ ನಾನು ತುಂಬಾ ಸಿಂಪಲ್ ವಿಧಾನದಲ್ಲಿ ಹೇಳ್ಕೊಡ್ತೀನಿ. ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಸಬ್ಸ್ಕ್ರೈಬ್ ಆದ್ರೆ ಅನ್ಕೋತೀನಿ. ಮೊದಲಿಗೆ ಇಲ್ಲಿ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ನಾನು ಒಂದು ಕಾಫಿ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೀನಿ. ಸಾಕಾಗುತ್ತೆ ನಮ್ಮ ಮನೆಗೆ ಇಷ್ಟು. 1 ಗ್ಲಾಸ್ ಅಕ್ಕಿ ಮತ್ತೆ 1 ಗ್ಲಾಸ್ ಹೆಸರು ಬೇಳೆ ಹಾಕೊಂಡು ಇದನ್ನ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ರಿಂದ 3 ಸಾರಿ ನಾವು ತೊಳ್ಕೊಂಡ್ಬಿಡೋಣ. ಅಕ್ಕಿ ಮತ್ತೆ ಹೆಸರು ಬೇಳೆನ ನಾನಿಲ್ಲಿ ಒಂದು 2 ರಿಂದ 3 ಸಾರಿ ನೀರು ಹಾಕೊಂಡು ಚೆನ್ನಾಗಿ ತೊಳ್ಕೊಂಬಂದ್ಬಿಡ್ತೀನಿ. ಈ ಏನು ಗಲೀಜೆಲ್ಲ ಇದ್ರೆ ಹೋಗ್ಲಿ ಅಂದ್ಬಿಟ್ಟು, ಈಗ ಸ್ವಲ್ಪ ವೈಟ್ಗೆಲ್ಲ ಬರುತ್ತಲ್ವಾ, ಇದೆಲ್ಲ ಹೋಗ್ಲಿ ಅಂದ್ಬಿಟ್ಟು ನೀಟಾಗಿ 2 ರಿಂದ 3 ಸಲ ತೊಳ್ಕೊಂಡ್ರೆ ಸಾಕು. ಇವಾಗ ತೊಳೆದಿರುವಂಥ ಹೆಸರು ಬೇಳೆನ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ತುಪ್ಪ ಸೇರಿಸಿ ಇದನ್ನ ಹುರ್ಕೋಬೇಕಾಗುತ್ತೆ. ಈ ತರ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗಲಿ. ನೀರಿದೆ ಅಲ್ವಾ, ತೇವ ಇದೆ. ಇವಾಗ ಈ ತರ ಬಿಸಿ ಆದ್ಮೇಲೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಸೇರಿಸ್ಕೊಂಡು ನಾವು ಇದನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗೆಲ್ಲ ಏನು ಉರಿಯೋದು ಬೇಡ. ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಅಕ್ಕಿ ಮತ್ತೆ ಹೆಸರು ಬೇಳೆನ. 1 ರಿಂದ 2 ನಿಮಿಷ ಈ ರೀತಿಯಾಗಿ ಬಿಸಿ ಮಾಡ್ಕೊಂಡ್ರೆ ಸಾಕು. ತುಂಬಾ ಸೀಸ್ಕೊಳ್ಳೋದೆಲ್ಲ ಅಂದ್ರೆ ಫುಲ್ಲು ಕಲರ್ ಚೇಂಜ್ ಆಗೋವರೆಗೂ ಎಲ್ಲ ನಾವು ಇದನ್ನ ಹುರ್ಕೊಳ್ಳೋದು ಬೇಡ. ನೋಡಿ, ಈ ರೀತಿಯಾಗಿ ತುಪ್ಪದಲ್ಲಿ ನಾವು ಇಷ್ಟು ಬಿಸಿ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ. ನಾನು 2 ಗ್ಲಾಸ್ ಒಟ್ಟು ಅಕ್ಕಿ ಮತ್ತೆ ಹೆಸರು ಬೇಳೆ 2 ಗ್ಲಾಸ್ ತಗೊಂಡಿದ್ದೀನಿ ಅಲ್ವಾ. 1 ಗ್ಲಾಸ್ ಅಕ್ಕಿ 1 ಗ್ಲಾಸ್ ಹೆಸರು ಬೇಳೆ. ಇದಕ್ಕೆ ಒಂದು 7 ರಿಂದ 8 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ನಾನು ಇವಾಗ 6 ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ಈ ತರ ತಿರುಗಿಸ್ಕೊತಾ ಇದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ 6 ಗ್ಲಾಸ್ ನೀರು ಸೇರಿಸಿದ್ದೀನಿ. ಇವಾಗ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡ್ಬಿಡೋಣ. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಈ ರೀತಿ ಚೆನ್ನಾಗಿ ಇದು ಮಾಡ್ಬಿಟ್ಟು ಇವಾಗ ನೋಡಿ, ಇವಾಗ 1 ಗ್ಲಾಸ್ ಹಾಕೊಂಡೆ. ಅದರಿಂದ ನನಗೆ 7 ಗ್ಲಾಸ್ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಮತ್ತೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಉಪ್ಪು ಮತ್ತೆ ಅರಿಶಿನ ಇವಾಗಲೇ ಹಾಕೊಂಡಿದ್ದೀವಿ. ಇದು ಹಾಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಇವಾಗ ನಾವು ಕುಕ್ಕರ್ನ ಮುಚ್ಚಿಬಿಡೋಣ. ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಬಂದ್ರೆ ಸಾಕು. ನಮಗೆ ಅಕ್ಕಿ ಮತ್ತೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಕುಕ್ಕರ್ ಮುಚ್ತಾ ಇದ್ದೀನಿ. ಹೈ ಫ್ಲೇಮ್ ಇಟ್ಕೊಂಡು ನಾನು 2 ವಿಷಲ್ ತೆಗಿತೀನಿ. 2 ವಿಷಲ್ ಬಂದು ತಣ್ಣಗಾದ್ಮೇಲೆ ನೋಡಿ, ಈ ರೀತಿಯಾಗಿ ನಮಗೆ ರೆಡಿ ಆಗಿದೆ. ಬೇಳೆ ಮತ್ತೆ ಅಕ್ಕಿ ಬೆಂದು ತುಂಬಾ ಚೆನ್ನಾಗಿದೆ. ಆ ತುಪ್ಪ ಹಾಕಿ ಹುರಿದಿರೋದ್ರಿಂದ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಗಮ್ ಅಂತ ಇದೆ. ಇದನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಇನ್ನೊಂದು ಗ್ಲಾಸ್ ನೀರನ್ನ ನಾವು ಸೇರಿಸ್ಕೋಬೇಕಾಗುತ್ತೆ. ಇವಾಗ ಒಟ್ಟು ನಾನು 7 ಗ್ಲಾಸ್ ನೀರು ಹಾಕಿದೆ. ಇವಾಗ 1 ಗ್ಲಾಸ್ ಹಾಕೊಂಡು ಅದು ಸ್ವಲ್ಪ ಗಟ್ಟಿ ಅಂತ ಅನ್ಸಿದ್ರೆ ನಿಮ್ಗೆ ಇನ್ನೊಂದು ಗ್ಲಾಸ್ ನೀರನ್ನ ಸೇರಿಸ್ಕೋಬಹುದು. ನಿಮ್ಗೆ ಯಾವ ಹದವಾಗಿ ಬೇಕಾಗುತ್ತೆ ಪೊಂಗಲ್ಲು ಆ ರೀತಿಯಾಗಿ ನಾವು ನೀರನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಇವಾಗ ಒಟ್ಟು 7 ರಿಂದ 8 ರಿಂದ 9 ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಇವಾಗ ಇದನ್ನ ಕುದಿಯೋದಕ್ಕೆ ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಸೈಡಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಮತ್ತೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು, ತುಪ್ಪ ಕಾದ ನಂತರ 1.5 ಟೀ ಸ್ಪೂನ್ ಅಷ್ಟು ಜೀರಿಗೆ, 1.5 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕೊಂಡಿದ್ದೀನಿ. ಗೋಡಂಬಿ ಮಧ್ಯದಲ್ಲಿ ಸಿಕ್ಕಿದ್ರೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಒಂದು 7 ರಿಂದ 8 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಮತ್ತೆ 1 ಇಂಚಿನಷ್ಟು ಶುಂಠಿನ ನಾನಿಲ್ಲಿ ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಪೇಸ್ಟ್ಗಿಂತ ತುರಿದ್ಬಿಟ್ಟು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಟೋಟಲ್ ಆಗಿ ಜೀರಿಗೆ, ಮೆಣಸು, ಹಸಿಮೆಣಸಿನಕಾಯಿ ಮತ್ತೆ ಗೋಡಂಬಿ, ಶುಂಠಿ ತುರಿದಿರೋದು ಇದೆಲ್ಲದನ್ನು ಹಾಕೊಂಡು ಇದ್ರ ಜೊತೆಗೆ ನಾನು ಕರಿಬೇವಿನ ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ಸ್ವಲ್ಪ ಹಸಿ ಕಾಯಿನ ಹಾಕೊಂಡಿದ್ದೀನಿ. ಕಾಯಿನ ಚೂರ್ ಮಾಡಿ ಹಾಕೊಂಡಿದ್ದೀನಿ. ತುರಿ ಕೂಡ ಹಾಕೋಬಹುದು, ಅಂದ್ರೆ ಹಸಿ ಕಾಯಿ ತುರಿ ಕೂಡ ಹಾಕೋಬಹುದು. ನಾನಿಲ್ಲಿ ಪೀಸ್ ಮಾಡಿ ಹಾಕೊಂಡಿದ್ದೀನಿ. ಹಣ್ಣುಗಾಯಿ ಅಂತದ್ದು ಅಂದ್ರೆ ಎಳೆಕಾಯಿ ಎಲ್ಲ, ತೆಂಗಿನಕಾಯಿ ಹಣ್ಣಾಗಿರುತ್ತಲ್ಲ, ಈ ತರ ಕಾಯಿನ ನಾನು ಹಾಕೊಂಡಿದ್ದೀನಿ. ಕಟ್ ಮಾಡಿ ತುರಿದು ಕೂಡ ಹಾಕೋಬಹುದು. ಇವಾಗ ಇದೆಲ್ಲದು ಒಗ್ಗರಣೆ ರೆಡಿ ಆದ್ಮೇಲೆ ನಮ್ಗೆ ಕುದೀತಾ ಇರುವಂತ ಬೇಳೆ ಮತ್ತೆ ರೈಸ್ ಏನ್ ಕುದೀತಾ ಇದೆ ಇದಕ್ಕೆ ನಾನು ಒಗ್ಗರಣೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಈ ತುಪ್ಪ ಮತ್ತೆ ಈ ಗೋಡಂಬಿ, ಮೆಣಸು, ಜೀರಿಗೆ ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಗಮ್ ಅಂತ ಇರುತ್ತೆ. ತುಂಬಾನೇ ರುಚಿಯಾಗಿರುತ್ತೆ. ಬೇರೆ ಏನನ್ನು ಸೇರ್ಸೋದು ಬೇಡ. ಇದಕ್ಕೆ ಇಷ್ಟ ಹಾಕೊಂಡು ಲಾಸ್ಟ್ ಅಲ್ಲಿ ಅಂದ್ರೆ ಕೊನೆಯಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕಂದ್ರೆ ಚಟ್ನಿ ಜೊತೆ ಕೂಡ ತಿನ್ಬೋದು, ಮೊಸರು ಜೊತೆ ಕೂಡ ತಿನ್ಬೋದು. ಚಟ್ನಿ, ಕಾಯಿ ಚಟ್ನಿ ಅಂದ್ರೆ ತೆಂಗಿನಕಾಯಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಬೇಕಂದ್ರೆ ಮಾಡ್ಕೋಬಹುದು, ಇಲ್ಲ ಬರೀದು ಕೂಡ ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗಾಗಿರ್ಬೋದು, ಮಧ್ಯಾಹ್ನ ಊಟಕ್ಕೆ ಲೈಟ್ ಆಗಿರ್ಲಿ ಅಂದ್ರೆ ರಾತ್ರಿ ಊಟಕ್ಕೂ ಕೂಡ ನಮ್ಗೆ ಇದನ್ನ ಮಾಡ್ಕೋಬಹುದು. ತುಂಬಾ ರುಚಿಯಾದಂತ ಒಂದು ಖಾರ ಪೊಂಗಲ್ ಅಂತ ಹೇಳ್ಬೋದು. ನಿಮ್ಗೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.